ಸಾಮಾನ್ಯವಾಗಿ ಬೈಕು ಕಾರಿನಲ್ಲಿ ಹೋಗುವಾಗ ಕಣ್ಣಿನಲ್ಲಿ ಧೂಳು, ಸಣ್ಣ ಕಲ್ಲಿನ ಹರಳು, ಕಸ ಹೋದರೆ ಜೀವ ಹೋದಂತೆಯಾಗುತ್ತದೆ. ಹೀಗೆ ಕಣ್ಣಿನಲ್ಲಿ ಬಿದ್ದ ಧೂಳು, ಕಲ್ಲಿನ ಹರಳು, ಕಸವನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಬುಕ್ಕಂಬೂದಿ ಗ್ರಾಮದ ಚಮನ್ ಸಾಬ್ ಎಂಬುವವರು ಪೆನ್ನಿನ ಕ್ಯಾಪ್ನ ಸಹಾಯದಿಂದ ತೆಗೆಯುವ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಕಳೆದ 60 ವರ್ಷಗಳಿಂದ ಕಣ್ಣಿನಲ್ಲಿ ಸೇರಿಕೊಂಡಿರುವ ಧೂಳು, ಕಲ್ಲಿನ ಹರಳು, ಕಸವನ್ನು ತೆಗೆಯುವ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಇದು ವಂಶ ಪಾರಂಪರಿಕವಾಗಿ ಚಮನ್ ಸಾಬ್ ಕುಟುಂಬದವರು ಮಾಡಿಕೊಂಡು ಬರುತ್ತಿದ್ದು, ವೈದ್ಯರ ಬಳಿ ಹೋದರೂ ಗುಣಮುಖರಾಗದವರು ನಮ್ಮ ಬಳಿ ಬರುತ್ತಾರೆ. ಆಗ ಕಣ್ಣಿನಲ್ಲಿ ಧೂಳು, ಕಸ, ಸಣ್ಣ ಹರಳು ತೆಗೆದು ಅವರಿಂದ 30 ರೂಪಾಯಿ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾರೆ ಚಮನ್ ಸಾಬ್. ಮಣ್ಣು ಹಂಗೆ ಹಂಗೆ ಕಾಣಿಸ್ತಾವ. ಅರಪ್ಪ ಹೊಡಿಬೇಡ, ಹೊಡಿಬೇಡ ಹೊಡಿಬೇಡ ಹೊಡಿಬೇಡ. ಕಣಕನ್ ಏನೋ ಸಿಕ್ಕಂಬಿಟ್ಟ ತಂದು ಈ ಕಡ್ಡಿ ಕಣ್ಣೆ ಹೋಗ್ತಾವ ಕಣ. ಪೇಂಟ್ ಬಂದು ತಡಿ 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 ಕಡ್ಡಿ ಸಿಕ್ಕಣ ತಡಿಯಪ್ಪ. ಕಡ್ಡಿ ನೋಡಿ ಹೆಂಗೆ ಚಮನ್ ಸಾಬು. ನಾನು ತೆಗಿಯಕ್ಕೆ ನಿಂತು 48 ವರ್ಷ. 48 ವರ್ಷದಿಂದ ತೆಗಿತಾ ಇದ್ದೀನಿ. ದಿವಸ ಒಂದು ಸಂತಿಗೆ ಹೋಗ್ತಾ ಇರ್ತೀವಿ. ಯಾವ ಊರು ಸಂತಿಗೆ ಹೋಗ್ತೀವಿ? ಇವತ್ತು ಗೌಡ ಸಮುದ್ರ, ಮಂಗಳವಾರ, ಬುಧವಾರ ಮೊಣಕಾಲ್ಮೂರು, ಬೃಹಸ್ಪತಿವಾರ ಹಿರಳ್ಳಿ, ಶುಕ್ರವಾರ ಬಿಜಿಕೆರೆ, ಶನಿವಾರ ಪಾಣಸಾಗರ ತಳಕು, ಭಾನುವಾರ ತಾಕನಹಳ್ಳಿ ಚಳ್ಳಕೆರೆ, ಸೋಮವಾರ ಕೊಂಡ್ಲಹಳ್ಳಿ ನಾಯಕನಹಟ್ಟಿ. ಅಲ್ಲಿ ಕ್ಲೋಸ್ ಆಗಿರುತ್ತೆ. ವಾರ ತಿರುಗಿ ಬಂದುಬಿಡುತ್ತೆ. ಎಷ್ಟು ತಗೊಂತಾರೆ ಒಬ್ಬ ಮನುಷ್ಯನಿಗೆ? ಒಬ್ರಿಗೆ 30 ರೂಪಾಯಿ ತೊಗೊಂತೀವಿ. 30 ರೂಪಾಯಿ ಜೀವನ ಸಾಕಾಗುತ್ತೆ? ಮನುಷ್ಯನಿಗೆ ಆಸೆ ಅನ್ನೋದು ಕೊನೆ ಇಲ್ಲ. ಇವ್ರು ಎಷ್ಟು ಕೊಡ್ತಾನೆ ಅಷ್ಟೇ ಸಾಕು. ಅತಿ ಆಸೆ ಭಾಳ ಇರುತ್ತೆ ಮನುಷ್ಯನಿಗೆ. ಈಗ 1000 ರೂಪಾಯಿ ಕೊಟ್ಟರು ಬೇಡ ಅನ್ನಲ್ಲ ಮನಸ್ಸಿಗೆ. ಒಳ್ಳೇದು ಮಾಡೋಕ್ಕಾಗಿ ಸ್ವಲ್ಪನೇ ಸಾಕು. ಪೆಟ್ರೋಲಿಗೂ, ಊಟಕ್ಕೆ, ನಮ್ಮ ಕೂಲಿಗೆ. ಅಲ್ಲ, ಹಿಂದೆ ಯಾರನ್ನ ಮಾಡ್ತಿದ್ರ ನಿಮ್ಮ ಕುಟುಂಬದಲ್ಲಿ? ನಿಮ್ಮ ಅಪ್ಪರು ಮಾಡೋರು? ಹೌದು. ಅವರು ಒಂದು ಪ್ರೇರಣೆಯಿಂದ ನೀವು ಕಲ್ತಿರೋದು? ಹೌದು. ನಿಮ್ಮ ಸ್ವಂತವರು? ಸ್ವಂತವ್ರು ಬುಕ್ಕಂಬೂದಿ. పక్కన తీసుకుని వస్తాం 10 మినిట్. పేపర్కి వేస్తానేమన్నా ఉండాలమండి. అట్లా రావాలి. వైద్య లోకಕ್ಕೆ సవాల్ చేసిన వెంటనే ಮಣ್ಣು ಹಂಗೆ ಹಂಗೆ ಕಾಣಿಸ್ತಾವ. ಅರಪ್ಪ